ಪ್ರತಿಯೊಬ್ಬರ ಮನೆಯ ಹಿತ್ತಲಲ್ಲಿ ತೋಟದಲ್ಲಿ ಬಾಳೆಯಂತೂ ಬೆಳಿತೀವಿ. ಆದರೆ ಇದು ಯಾವುದೇ ರೀತಿಯ ಪೀಠೋಪಕರಣಗಳಿಗೆ ಕೂಡ ಯೂಸ್ ಆಗೋದಿಲ್ಲ. ಸೊ ಇದರಲ್ಲಿರುವಂಥ ಬಾಳೆಗೊನೆನ ತೆಗೆದುಬಿಟ್ಟು ದಿಂಡೇನಿದೆ ಅದನ್ನು ತೆಗೆದುಬಿಟ್ಟು ಬಿಸಾಕ್ತೀವಿ. ಸೊ ಇದರಿಂದ ಎಷ್ಟು ಉಪಯೋಗಕಾರಿ ಅಂಶಗಳಿದೆ ಅನ್ನೋದು ಯಾರಿಗೂ ಕೂಡ ತಿಳಿದಿರೋದಿಲ್ಲ. ಕೆಲವೊಬ್ಬರು ಮಾತ್ರ ಇದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಗೊತ್ತಿರೋರು ಮಾತ್ರ ಇದನ್ನು ತಗೋತಾ ಇರ್ತಾರೆ. ಸೊ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಬಾಳೆ ದಿಂಡಿನ ಜ್ಯೂಸನ್ನು ತಗೊಳ್ಳೋದ್ರಿಂದ ಏನೆಲ್ಲ ಆರೋಗ್ಯಕ್ಕೆ ಲಾಭದಾಯಕ ಅಂಶಗಳಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ. ಮೂತ್ರಪಿಂಡದಲ್ಲಿ ಕಲ್ಲಿರುತ್ತೆ. ಸೊ ಈ ಒಂದು ಮೂತ್ರಪಿಂಡದ ಕಲ್ಲನ್ನು ಈಸಿಯಾಗಿ ನ್ಯಾಚುರಲ್ ಆಗಿ ಈ ಒಂದು ನೀರನ್ನು ಕುಡಿಯೋದ್ರಿಂದ ಹೊರಹಾಕೋದಕ್ಕೆ ತುಂಬಾ ಸಹಾಯಕ ಅಂತ ಹೇಳ್ಬೋದು. ಹೊಟ್ಟೆಯಲ್ಲಿ ಆಮ್ಲೀಯತೆ ಏನಾದರೂ ಹೆಚ್ಚಾಗಿದ್ದರೆ ಇದನ್ನು ಕೂಡ ಇದು ತಡೆಗಟ್ಟುತ್ತೆ. ಎದೆಹುರಿ, ಹುಳಿತೇಗು, ಗ್ಯಾಸ್ಟ್ರಿಕ್ ಸಮಸ್ಯೆಗಳನ್ನು ಕೂಡ ನಿವಾರಣೆಯನ್ನು ಮಾಡುತ್ತೆ. ನಾರಿನಾಂಶ ಜಾಸ್ತಿ ಇರೋದ್ರಿಂದ ಮಲಬದ್ಧತೆ ಸಮಸ್ಯೆ ಯಾವತ್ತಿಗೂ ಕೂಡ ಬರೋದೇ ಇಲ್ಲ ಅಂತ ಹೇಳ್ಬೋದು. ಮಧುಮೇಹವನ್ನು ನಿವಾರಿಸುತ್ತೆ. ಹಾಗೆ ಮೂತ್ರನಾಳದಲ್ಲಿ ಏನಾದರೂ ಸೋಂಕಾಗಿದೆ ಅಂತಂದರೆ ಈ ಒಂದು ಬಾಳೆ ರಸವನ್ನು ಪ್ರತಿದಿನ ಕುಡಿಯೋದ್ರಿಂದ ಮೂತ್ರನಾಳದಲ್ಲಿ ಇರುವಂತಹ ಸೋಂಕನ್ನು ನಿವಾರಣೆಯನ್ನು ಮಾಡುತ್ತೆ. ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚಿಸುತ್ತೆ ಅಂತ ಹೇಳಬಹುದು. ದೇಹದಲ್ಲಿ ಇರುವಂತಹ ವಿಷಕಾರಿಯಾದಂತಹ ಅಂಶ ಅಂದರೆ ಟಾಕ್ಸಿಕ್ ಅನ್ನುವಂಥ ಅಂಶ ಏನಿದೆ, ಕರುಳಿನಲ್ಲಿ ಸೇರಿಕೊಂಡಿರುವಂಥ ಟಾಕ್ಸಿಕ್ಕನ್ನು ಇದು ತುಂಬಾ ಈಸಿಯಾಗಿ ಹೊರಹಾಕುತ್ತೆ. ಇದಕ್ಕೆ ಯಾವುದೇ ರೀತಿಯ ದುಡ್ಡನ್ನು ಕೂಡ ಕೊಡಬೇಕಾಗಿಲ್ಲ ಅಲ್ವಾ. ಮನೆಯ ಹಿತ್ತಲಲ್ಲಿ, ತೋಟಗಳಲ್ಲಿ ಬೇಕಾದಷ್ಟು ಬಾಳೆ ಗಿಡಗಳನ್ನು ಬೆಳೆದಿರ್ತೀವಿ. ಆದರೆ ಅದರ ಒಂದು ಪ್ರಯೋಜನ ಗೊತ್ತಿಲ್ಲದೆ ಅದನ್ನು ಕಸ ಅಂತ ಹೇಳಿಬಿಟ್ಟು ಕಡಿದು ಬಿಸಾಕ್ತೀವಿ. ಅದರಲ್ಲಿ ಎಷ್ಟು ಅಮೃತದಂತಹ ನೀರು ಬಂದಿದೆ ಅಂತ ನೋಡಿ. ಅದಕ್ಕೆ ಹೇಳೋದು, ಪ್ರಕೃತಿ ನಮಗೆ ಎಲ್ಲವನ್ನು ಕೊಟ್ಟಿದೆ, ಮನುಷ್ಯ ಅದನ್ನು ಉಪಯೋಗಿಸ್ಕೋಬೇಕಷ್ಟೆ. ಸೊ ನೋಡಿ ಎಷ್ಟು ಎಳನೀರು ಥರ ತಿಳಿ ನೀರು ಬಂದಿದೆ ಅಂತ. ಇದು ಜಸ್ಟ್ 2 ಗಂಟೆ ಸಾಕು ಈ ಒಂದು ನೀರು ಶೇಖರಣೆ ಆಗೋದಕ್ಕೆ. ಬಾಳೆಯಲ್ಲಿ ತುಂಬ ನೀರಿನ ಅಂಶ ಇರುತ್ತೆ. ಇದನ್ನು ನೀವು ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ಒಂದು ನೀರನ್ನು ತಗೊಳ್ಳಿ. ಆದಷ್ಟು ಟೀ, ಕಾಫಿಗಳನ್ನು ಕುಡಿಯೋದನ್ನು ಕಡಿಮೆ ಮಾಡಿಬಿಡಿ. ಸೊ ಇಂಥ ಡ್ರಿಂಕನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ವೃದ್ಧಿಸುತ್ತೆ. ನಾವು ಇಂಗ್ಲೀಷ್ ಮೆಡಿಸಿನ್ ಮೊರೆ ಹೋಗೋದು ಕೂಡ ತಪ್ಪುತ್ತೆ. ಮನೆ ಮಂದಿ ಎಲ್ಲ ಒಂದು ಬಾಳೆ ಗಿಡದ ದಿಂಡಿನಿಂದ ಇಡೀ ಮನೆ ಮಂದಿ ಎಷ್ಟೇ ಜನ ಇದ್ರೂ ಕೂಡ ಈ ಒಂದು ನೀರನ್ನು ತಗೋಬಹುದು. ಅಟ್ಲೀಸ್ಟ್ ನಿಮಗೆ ಪ್ರತಿದಿನ ಕುಡಿಯೋದಕ್ಕಾಗಲ್ಲ ಅಂದರೆ ತಿಂಗಳಿಗೆ ಒಮ್ಮೆ ಅಥವಾ 2 ದಿನ ಆದರೂ ಇದನ್ನು ತಗೊಳ್ಳೇಬೇಕು. ನೀವು ಇದನ್ನು ಉಪಯೋಗಿಸಿದಾದ ನಂತರ ನಿಮಗೆ ಆರೋಗ್ಯದ ಮೇಲೆ ನಿಮಗೆ ಎಷ್ಟು ಕಾಳಜಿ ಇದೆ ಅನ್ನೋದು ಕೂಡ ನಿಮಗೆ ಗೊತ್ತಾಗುತ್ತೆ. ಆರೋಗ್ಯ ಕೂಡ ವೃದ್ಧಿಸುತ್ತೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಿದವರು ವಿಡಿಯೋಗಳನ್ನು ಆದಷ್ಟು ಶೇರ್ ಮಾಡಿ, ಎಲ್ರಿಗೂ ಕೂಡ ಉಪಯೋಗ ಆಗಲಿ. ಇನ್ನೂ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ನಮಸ್ಕಾರ.